ಕರ್ನಾಟಕ ರಾಜ್ಯದ ಜನತೆಗೆ ದಾಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಭಕ್ತ ಕನಕದಾಸರು ಕೀರ್ತನೆಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂಥ ಕೆಲಸವನ್ನು ಮಾಡಿ ಇವತ್ತು ಅವರ ಒಂದು ಜಯಂತ್ಯೋತ್ಸವ ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ ಎಲ್ಲ ಸಮಾಜದ ಮುಖಂಡರುಗಳು ಸೇರಿ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ವಿಶೇಷ ಏನಂದರೆ ಎಲ್ಲರ ಜಯಂತಿಯನ್ನು ಎಲ್ಲ ಸಮುದಾಯದವರು ಮಾಡ್ತಕ್ಕಂಥದ್ದೇ ಕೊಪ್ಪಳ ಜಿಲ್ಲೆ ವಿಶೇಷ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಜಯಂತ್ಯೋತ್ಸವದ ಶುಭಾಶಯಗಳನ್ನು ನಿಮ್ಮ ಮೂಲಕ ರಾಜ್ಯದ ಜನರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಕಬ್ಬು ಬೆಳೆಗಾರರ ಹೋರಾಟ ಕಳೆದ ಒಂದು ವಾರದಿಂದ ಸರ್ಕಾರ 3,300 ರೂಪಾಯಿ ಬೆಲೆ ಘೋಷಣೆ ಮಾಡಿದೆ. ಆದರೆ ಸಾಲ್ತಿಲ್ಲ. ಕೇವಲ ರಾಜ್ಯ ಸರ್ಕಾರದ ಜವಾಬ್ದಾರಿ ಅಲ್ಲ, ಇವತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಭಾಳಷ್ಟು ಇದೆ. ಇವತ್ತು ರೇಟ್ ಫಿಕ್ಸೇಷನ್ ಮಾಡ್ತಕ್ಕಂಥದ್ದು, ಖರೀದಿ ಮಾಡ್ತಕ್ಕಂಥ ಶುಗರ್ ಕೇನು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂಥದ್ದು, ಎಥನಾಲ್ ಪರ್ಚೇಸ್ ಮಾಡ್ತಕ್ಕಂಥದ್ದು ಇದೆಲ್ಲ ಕೇಂದ್ರದ ಕೈಯಲ್ಲಿ ಇರೋದರಿಂದ ಅವರು ಕೂಡ ಜವಾಬ್ದಾರಿ ವಹಿಸಬೇಕು. ಈಗೇನು ನಾಯಕರು ಒಂದು ವಾರ ಮಲ್ಕೊಂಡ್ರೆ ಸಾಲದು, ಅಲ್ಲಿ ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇದೆ. ಇಲ್ಲಿವರೆಗೆ ಏನು ಆಡಳಿತದಲ್ಲಿ ಇದೆ, ರೈತರ ಬಗ್ಗೆ ಒಂದಿಷ್ಟು ಕಿಂಚಿತ್ತು ಕಾಳಜಿ ಮಾಡಿಲ್ಲ ಕೇಂದ್ರ ಸರ್ಕಾರ. ದಯಮಾಡಿ ಕೇಂದ್ರ ಸರ್ಕಾರ ಅವರು ಮಧ್ಯಂತರ ವಹಿಸಿ ಇದನ್ನು ಸಾಲ್ವ್ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತೇವೆ. ಮತ್ತೊಂದು ಕಡೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಸರ್ ಮೆಕ್ಕೆಜೋಳ ಬೆಂಬಲ ಬೆಲೆ ಕೊಡಬೇಕು. ಈಗಾಗಲೇ ನಾವು ನಿನ್ನೆ ನಮ್ಮ ಕೃಷಿ ಸಚಿವರಂತ ಚಲುವರಾಯ ಸ್ವಾಮಿ ಅಣ್ಣವರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಜಿಲ್ಲಾಧಿಕಾರಿ ಸಾಹೇಬರು ಕೂಡ ಸಂಪರ್ಕ ಮಾಡಿದ್ದಾರೆ. ಆದಷ್ಟು ಬೇಗನೆ ಬೆಂಬಲ ಬೆಲೆ ಘೋಷಣೆ ಮಾಡಲಿಕ್ಕೆ ಇದು ಮಾಡ್ತೀವಿ. ದೆಹಲಿಯಲ್ಲಿ ತಮ್ಮ ಸಂಸದರ ನಿವಾಸದಲ್ಲಿ ಇಲ್ಲ, ಅದಕ್ಕೇನು ಇದು ಇಲ್ಲ, ಅದೇನು ಮೀಡಿಯಾ ಕೇಳಂತದ ದಿನಂಪ್ರತಿ ಅವ್ರು ಹೋದಾಗೆಲ್ಲ ನಿಮ್ಮ ಅದಕ್ಕೆ ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ಈಗ ನಿಮಗೆ ಭಾಳ ಸ್ಪಷ್ಟಪಡಿಸಿದ್ದಾರೆ ನಮ್ಮ ಎಲ್ಲ ನಾಯಕರುಗಳು. ಹಿಂದೆ ನೀವು ಇದಕ್ಕೆ ಕಂಡು ಬಿದ್ದಿದ್ರಿ, ಯಾವುದೋ ಕ್ರಾಂತಿಗೆ. ಈ ಕ್ರಾಂತಿ ನಿಮ್ಮ ಮೀಡಿಯಾದಾಗ ಅದು ಓಡಿರೋದು ನೋಡ್ರಿ, ಅದು ಏನು ಹೇಳಂಗೆ ಇಲ್ಲ. ಅದಕ್ಕೆ ಈಗ ಮುಕ್ತಿ ಎಳೆದ್ರಿ, ಮತ್ತು ಹೊಸ ಸೃಷ್ಟಿ ಮಾಡ್ತೀರಿ. ಇದಕ್ಕೇನು ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ನಮ್ಮ ನಾಯಕರು ಇದ್ದಾರೆ, ಅದು ಏನು ಕ್ಯಾಶುವಲ್. ಪ್ರತಿ ಸರಿ ಹೋಗ್ತಾರೆ, ಇದೇನು ಹೊಸದಲ್ಲ. ಈಗ ನಿನ್ನೆ ಈಗ ರಾಜಣ್ಣರ ಮನೆಗೆ ಊಟ ಇತ್ತು ನಿನ್ನೆ ತುಮಕೂರಾಗ ಸಾಹೇಬರದು, ಏನೋ ಒಂದು ಅನಿವಾರ್ಯ ಕಾರಣದಿಂದ ಇದಾಗಿದೆ. ಅದಕ್ಕೇನು ಹೊಸ ಅರ್ಥ ಅದೆಲ್ಲ ಹೇಳ್ತೀನಿ ಮುಂದೆ ನೋಡಿ. ಕರ್ನಾಟಕ ರಾಜ್ಯದ ಜನತೆಗೆ ದಾಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಭಕ್ತ ಕನಕದಾಸರು ಕೀರ್ತನೆಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂಥ ಕೆಲಸವನ್ನು ಮಾಡಿ ಇವತ್ತು ಅವರ ಒಂದು ಜಯಂತ್ಯೋತ್ಸವ ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ ಎಲ್ಲ ಸಮಾಜದ ಮುಖಂಡರುಗಳು ಸೇರಿ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ವಿಶೇಷ ಏನಂದರೆ ಎಲ್ಲರ ಜಯಂತಿಯನ್ನು ಎಲ್ಲ ಸಮುದಾಯದವರು ಮಾಡ್ತಕ್ಕಂಥದ್ದೇ ಕೊಪ್ಪಳ ಜಿಲ್ಲೆ ವಿಶೇಷ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಜಯಂತ್ಯೋತ್ಸವದ ಶುಭಾಶಯಗಳನ್ನು ನಿಮ್ಮ ಮೂಲಕ ರಾಜ್ಯದ ಜನರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಕಬ್ಬು ಬೆಳೆಗಾರರ ಹೋರಾಟ ಕಳೆದ ಒಂದು ವಾರದಿಂದ ಸರ್ಕಾರ 3,300 ರೂಪಾಯಿ ಬೆಲೆ ಘೋಷಣೆ ಮಾಡಿದೆ. ಆದರೆ ಸಾಲ್ತಿಲ್ಲ. ಕೇವಲ ರಾಜ್ಯ ಸರ್ಕಾರದ ಜವಾಬ್ದಾರಿ ಅಲ್ಲ, ಇವತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಭಾಳಷ್ಟು ಇದೆ. ಇವತ್ತು ರೇಟ್ ಫಿಕ್ಸೇಷನ್ ಮಾಡ್ತಕ್ಕಂಥದ್ದು, ಖರೀದಿ ಮಾಡ್ತಕ್ಕಂಥ ಶುಗರ್ ಕೇನು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂಥದ್ದು, ಎಥನಾಲ್ ಪರ್ಚೇಸ್ ಮಾಡ್ತಕ್ಕಂಥದ್ದು ಇದೆಲ್ಲ ಕೇಂದ್ರದ ಕೈಯಲ್ಲಿ ಇರೋದರಿಂದ ಅವರು ಕೂಡ ಜವಾಬ್ದಾರಿ ವಹಿಸಬೇಕು. ಈಗೇನು ನಾಯಕರು ಒಂದು ವಾರ ಮಲ್ಕೊಂಡ್ರೆ ಸಾಲದು, ಅಲ್ಲಿ ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇದೆ. ಇಲ್ಲಿವರೆಗೆ ಏನು ಆಡಳಿತದಲ್ಲಿ ಇದೆ, ರೈತರ ಬಗ್ಗೆ ಒಂದಿಷ್ಟು ಕಿಂಚಿತ್ತು ಕಾಳಜಿ ಮಾಡಿಲ್ಲ ಕೇಂದ್ರ ಸರ್ಕಾರ. ದಯಮಾಡಿ ಕೇಂದ್ರ ಸರ್ಕಾರ ಅವರು ಮಧ್ಯಂತರ ವಹಿಸಿ ಇದನ್ನು ಸಾಲ್ವ್ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತೀನಿ. ಮತ್ತೊಂದು ಕಡೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಸರ್ ಮೆಕ್ಕೆಜೋಳ ಬೆಂಬಲ ಬೆಲೆ ಕೊಡಬೇಕು. ಈಗಾಗಲೇ ನಾವು ನಿನ್ನೆ ನಮ್ಮ ಕೃಷಿ ಸಚಿವರಂತ ಚಲುವರಾಯ ಸ್ವಾಮಿ ಅಣ್ಣವರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಜಿಲ್ಲಾಧಿಕಾರಿ ಸಾಹೇಬರು ಕೂಡ ಸಂಪರ್ಕ ಮಾಡಿದ್ದಾರೆ. ಆದಷ್ಟು ಬೇಗನೆ ಬೆಂಬಲ ಬೆಲೆ ಘೋಷಣೆ ಮಾಡಲಿಕ್ಕೆ ಇದು ಮಾಡ್ತೀವಿ. ದೆಹಲಿಯಲ್ಲಿ ತಮ್ಮ ಸಂಸದರ ನಿವಾಸದಲ್ಲಿ ಇಲ್ಲ, ಅದಕ್ಕೇನು ಇದು ಇಲ್ಲ, ಅದೇನು ಮೀಡಿಯಾ ಕೇಳಂತದ ದಿನಂಪ್ರತಿ ಅವ್ರು ಹೋದಾಗೆಲ್ಲ ನಿಮ್ಮ ಅದಕ್ಕೆ ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ಈಗ ನಿಮಗೆ ಭಾಳ ಸ್ಪಷ್ಟಪಡಿಸಿದ್ದಾರೆ ನಮ್ಮ ಎಲ್ಲ ನಾಯಕರುಗಳು. ಹಿಂದೆ ನೀವು ಇದಕ್ಕೆ ಕಂಡು ಬಿದ್ದಿದ್ರಿ, ಯಾವುದೋ ಕ್ರಾಂತಿಗೆ. ಈ ಕ್ರಾಂತಿ ನಿಮ್ಮ ಮೀಡಿಯಾದಾಗ ಅದು ಓಡಿರೋದು ನೋಡ್ರಿ, ಅದು ಏನು ಹೇಳಂಗೆ ಇಲ್ಲ. ಅದಕ್ಕೆ ಈಗ ಮುಕ್ತಿ ಎಳೆದ್ರಿ, ಮತ್ತು ಹೊಸ ಸೃಷ್ಟಿ ಮಾಡ್ತೀರಿ. ಇದಕ್ಕೇನು ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ನಮ್ಮ ನಾಯಕರು ಇದ್ದಾರೆ, ಅದು ಏನು ಕ್ಯಾಶುವಲ್. ಈಗ ತಮ್ಮ
ತಮ್ಮ ಈ- ಸಂಸದರ ನಿವಾಸದಲ್ಲಿ ಅಲ್ರಿ, ಊಟ ಕರೆದಿದ್ರು. ಪ್ರತಿ ಸರಿ ಹೋಗ್ತಾರೆ, ಇದೇನು ಹೊಸದಲ್ಲ. ಈಗ ನಿನ್ನೆ ಈಗ ರಾಜಣ್ಣರ ಮನೆಗೆ ಊಟ ಇತ್ತು, ನಿನ್ನೆ ತುಮಕೂರಾಗ ಸಾಹೇಬರದು. ಏನೋ ಒಂದು ಅನಿವಾರ್ಯ ಕಾರಣದಿಂದ ಇದಾಗಿದೆ, ಅದಕ್ಕೇನು ಹೊಸ ಅರ್ಥ ಯಾರ್ಯಾರು ಭಾಗಿಯಾಗ್ತಾರೆ ಸರ್? ಅದೆಲ್ಲ ಹೇಳ್ತೀನಿ ಮುಂದೆ ನಡಿ. ಕರ್ನಾಟಕ ರಾಜ್ಯದ ಜನತೆಗೆ ದಾಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಭಕ್ತ ಕನಕದಾಸರು ಕೀರ್ತನೆಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂಥ ಕೆಲಸವನ್ನು ಮಾಡಿದರು. ಇವತ್ತು ಅವರ ಒಂದು ಜಯಂತ್ಯೋತ್ಸವ ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ ಎಲ್ಲ ಸಮಾಜದ ಮುಖಂಡರುಗಳು ಸೇರಿ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ವಿಶೇಷ ಏನಂದರೆ ಎಲ್ಲರ ಜಯಂತಿಯನ್ನು ಎಲ್ಲ ಸಮುದಾಯದವರು ಮಾಡ್ತಕ್ಕಂಥದ್ದೇ ಕೊಪ್ಪಳ ಜಿಲ್ಲೆ ವಿಶೇಷ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಜಯಂತ್ಯೋತ್ಸವದ ಶುಭಾಶಯಗಳನ್ನು ನಿಮ್ಮ ಮೂಲಕ ರಾಜ್ಯದ ಜನರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಈಗ ಕಬ್ಬು ಬೆಳೆಗಾರರ ಹೋರಾಟ ಕಳೆದ ಒಂದು ವಾರದಿಂದ ಇತ್ತು. ಸರ್ಕಾರ 3,300 ರೂಪಾಯಿ ಬೆಲೆ ಘೋಷಣೆ ಮಾಡಿದೆ, ಆದರೆ ಸಾಲ್ತಿಲ್ಲ. ಕೇವಲ ರಾಜ್ಯ ಸರ್ಕಾರದ ಜವಾಬ್ದಾರಿ ಅಲ್ಲ, ಇವತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಭಾಳಷ್ಟು ಇದೆ. ಇವತ್ತು ರೇಟ್ ಫಿಕ್ಸೇಷನ್ ಮಾಡ್ತಕ್ಕಂಥದ್ದು, ಖರೀದಿ ಮಾಡ್ತಕ್ಕಂಥ ಶುಗರ್ ಕೇನು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂಥದ್ದು, ಎಥನಾಲ್ ಪರ್ಚೇಸ್ ಮಾಡ್ತಕ್ಕಂಥದ್ದು, ಇದೆಲ್ಲ ಕೇಂದ್ರದ ಕೈಯಲ್ಲಿ ಇರೋದರಿಂದ ಅವರು ಕೂಡ ಜವಾಬ್ದಾರಿ ವಹಿಸಬೇಕು. ಈಗೇನು ನಾಯಕರು ಒಂದು ವಾರ ಮಲ್ಕೊಂಡ್ರೆ ಸಾಲದು, ಅಲ್ಲಿ ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇದೆ. ಇಲ್ಲಿವರೆಗೆ ಏನು ಆಡಳಿತದಲ್ಲಿ ಇದೆ, ರೈತರ ಬಗ್ಗೆ ಒಂದಿಷ್ಟು ಕಿಂಚಿತ್ತು ಕಾಳಜಿ ಮಾಡಿಲ್ಲ ಕೇಂದ್ರ ಸರ್ಕಾರ. ದಯಮಾಡಿ ಕೇಂದ್ರ ಸರ್ಕಾರ ಅವರು ಮಧ್ಯಂತರ ವಹಿಸಿ ಇದನ್ನು ಸಾಲ್ವ್ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತೀವಿ. ಮತ್ತೊಂದು ಕಡೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಸರ್ ಮೆಕ್ಕೆಜೋಳ ಬೆಂಬಲ ಬೆಲೆ ಕೊಡಬೇಕು. ಈಗಾಗಲೇ ನಾವು ನಿನ್ನೆ ನಮ್ಮ ಕೃಷಿ ಸಚಿವರಂತ ಚಲುವರಾಯ ಸ್ವಾಮಿ ಅಣ್ಣವರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಜಿಲ್ಲಾಧಿಕಾರಿ ಸಾಹೇಬರು ಕೂಡ ಸಂಪರ್ಕ ಮಾಡಿದ್ದಾರೆ. ಆದಷ್ಟು ಬೇಗನೆ ಬೆಂಬಲ ಬೆಲೆ ಘೋಷಣೆ ಮಾಡಲಿಕ್ಕೆ ಇದು ಮಾಡ್ತೀವಿ. ದೆಹಲಿಯಲ್ಲಿ ತಮ್ಮ ಸಂಸದರ ನಿವಾಸದಲ್ಲಿ ಇಲ್ಲ, ಅದಕ್ಕೇನು ಇದು ಇಲ್ಲ, ಅದೇನು ಮೀಡಿಯಾ ಕೇಳಂತದ ದಿನಂಪ್ರತಿ ಅವ್ರು ಹೋದಾಗೆಲ್ಲ ನಿಮ್ಮ ಅದಕ್ಕೆ ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ಈಗ ನಿಮಗೆ ಭಾಳ ಸ್ಪಷ್ಟಪಡಿಸಿದ್ದಾರೆ ನಮ್ಮ ಎಲ್ಲ ನಾಯಕರುಗಳು. ಹಿಂದೆ ನೀವು ಇದಕ್ಕೆ ಕಂಡು ಬಿದ್ದಿದ್ರಿ, ಯಾವುದೋ ಕ್ರಾಂತಿಗೆ. ಈ ಕ್ರಾಂತಿ ನಿಮ್ಮ ಮೀಡಿಯಾದಾಗ ಅದು ಓಡಿರೋದು ನೋಡ್ರಿ, ಅದು ಏನು ಹೇಳಂಗೆ ಇಲ್ಲ. ಅದಕ್ಕೆ ಈಗ ಮುಕ್ತಿ ಎಳೆದ್ರಿ, ಮತ್ತು ಹೊಸ ಸೃಷ್ಟಿ ಮಾಡ್ತೀರಿ. ಇದಕ್ಕೇನು ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ನಮ್ಮ ನಾಯಕರು ಇದ್ದಾರೆ, ಅದು ಏನು ಕ್ಯಾಶುವಲ್. ಈಗ ತಮ್ಮ ಸಂಸದರ ನಿವಾಸದಲ್ಲಿ ಊಟ ಕರೆದಿದ್ರು. ಪ್ರತಿ ಸರಿ ಹೋಗ್ತಾರೆ, ಇದೇನು ಹೊಸದಲ್ಲ. ಈಗ ನಿನ್ನೆ ಈಗ ರಾಜಣ್ಣರ ಮನೆಗೆ ಊಟ ಇತ್ತು, ನಿನ್ನೆ ತುಮಕೂರಾಗ ಸಾಹೇಬರದು. ಏನೋ ಒಂದು ಅನಿವಾರ್ಯ ಕಾರಣದಿಂದ ಇದಾಗಿದೆ, ಅದಕ್ಕೇನು ಹೊಸ ಅರ್ಥ ಯಾರ್ಯಾರು ಭಾಗಿಯಾಗ್ತಾರೆ ಸರ್? ಅದೆಲ್ಲ ಹೇಳ್ತೀನಿ ಮುಂದೆ ನಡಿ. ಕರ್ನಾಟಕ ರಾಜ್ಯದ ಜನತೆಗೆ ದಾಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಭಕ್ತ ಕನಕದಾಸರು ಕೀರ್ತನೆಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂಥ ಕೆಲಸವನ್ನು ಮಾಡಿದರು. ಇವತ್ತು ಅವರ ಒಂದು ಜಯಂತ್ಯೋತ್ಸವ ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ ಎಲ್ಲ ಸಮಾಜದ ಮುಖಂಡರುಗಳು ಸೇರಿ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ವಿಶೇಷ ಏನಂದರೆ ಎಲ್ಲರ ಜಯಂತಿಯನ್ನು ಎಲ್ಲ ಸಮುದಾಯದವರು ಮಾಡ್ತಕ್ಕಂಥದ್ದೇ ಕೊಪ್ಪಳ ಜಿಲ್ಲೆ ವಿಶೇಷ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಜಯಂತ್ಯೋತ್ಸವದ ಶುಭಾಶಯಗಳನ್ನು ನಿಮ್ಮ ಮೂಲಕ ರಾಜ್ಯದ ಜನರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಕಬ್ಬು ಬೆಳೆಗಾರರ ಹೋರಾಟ ಕಳೆದ ಒಂದು ವಾರದಿಂದ ಇತ್ತು. ಸರ್ಕಾರ 3,300 ರೂಪಾಯಿ ಬೆಲೆ ಘೋಷಣೆ ಮಾಡಿದೆ, ಆದರೆ ಸಾಲ್ತಿಲ್ಲ. ಕೇವಲ ರಾಜ್ಯ ಸರ್ಕಾರದ ಜವಾಬ್ದಾರಿ ಅಲ್ಲ, ಇವತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಭಾಳಷ್ಟು ಇದೆ. ಇವತ್ತು ರೇಟ್ ಫಿಕ್ಸೇಷನ್ ಮಾಡ್ತಕ್ಕಂಥದ್ದು, ಖರೀದಿ ಮಾಡ್ತಕ್ಕಂಥ ಶುಗರ್ ಕೇನು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂಥದ್ದು, ಎಥನಾಲ್ ಪರ್ಚೇಸ್ ಮಾಡ್ತಕ್ಕಂಥದ್ದು, ಇದೆಲ್ಲ ಕೇಂದ್ರದ ಕೈಯಲ್ಲಿ ಇರೋದರಿಂದ ಅವರು ಕೂಡ ಜವಾಬ್ದಾರಿ ವಹಿಸಬೇಕು. ಈಗೇನು ನಾಯಕರು ಒಂದು ವಾರ ಮಲ್ಕೊಂಡ್ರೆ ಸಾಲದು, ಅಲ್ಲಿ ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇದೆ. ಇಲ್ಲಿವರೆಗೆ ಏನು ಆಡಳಿತದಲ್ಲಿ ಇದೆ, ರೈತರ ಬಗ್ಗೆ ಒಂದಿಷ್ಟು ಕಿಂಚಿತ್ತು ಕಾಳಜಿ ಮಾಡಿಲ್ಲ ಕೇಂದ್ರ ಸರ್ಕಾರ. ದಯಮಾಡಿ ಕೇಂದ್ರ ಸರ್ಕಾರ ಅವರು ಮಧ್ಯಂತರ ವಹಿಸಿ ಇದನ್ನು ಸಾಲ್ವ್ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತೀವಿ. ಮತ್ತೊಂದು ಕಡೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಸರ್ ಮೆಕ್ಕೆಜೋಳ ಬೆಂಬಲ ಬೆಲೆ ಕೊಡಬೇಕು. ಈಗಾಗಲೇ ನಾವು ನಿನ್ನೆ ನಮ್ಮ ಕೃಷಿ ಸಚಿವರಂತ ಚಲುವರಾಯ ಸ್ವಾಮಿ ಅಣ್ಣವರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಜಿಲ್ಲಾಧಿಕಾರಿ ಸಾಹೇಬರು ಕೂಡ ಸಂಪರ್ಕ ಮಾಡಿದ್ದಾರೆ. ಆದಷ್ಟು ಬೇಗನೆ ಬೆಂಬಲ ಬೆಲೆ ಘೋಷಣೆ ಮಾಡಲಿಕ್ಕೆ ಇದು ಮಾಡ್ತೀವಿ. ದೆಹಲಿಯಲ್ಲಿ ತಮ್ಮ ಸಂಸದರ ನಿವಾಸದಲ್ಲಿ ಇಲ್ಲ, ಅದಕ್ಕೇನು ಇದು ಇಲ್ಲ, ಅದೇನು ಮೀಡಿಯಾ ಕೇಳಂತದ ದಿನಂಪ್ರತಿ ಅವ್ರು ಹೋದಾಗೆಲ್ಲ ನಿಮ್ಮ ಅದಕ್ಕೆ ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ಈಗ ನಿಮಗೆ ಭಾಳ ಸ್ಪಷ್ಟಪಡಿಸಿದ್ದಾರೆ ನಮ್ಮ ಎಲ್ಲ ನಾಯಕರುಗಳು.
ಹಿಂದೆ ನೀವು ಇದಕ್ಕೆ ಕಂಡು ಬಿದ್ದಿದ್ರಿ ಯಾವುದೋ ಕ್ರಾಂತಿಗೆ. ಈ ಕ್ರಾಂತಿ ನಿಮ್ಮ ಮೀಡಿಯಾದಾಗ ಅದು ಓಡಿರೋದು ನೋಡ್ರಿ, ಅದು ಏನು ಹೇಳಂಗೆ ಇಲ್ಲ. ಅದಕ್ಕೆ ಈಗ ಮುಕ್ತಿ ಎಳೆದ್ರಿ, ಮತ್ತು ಹೊಸ ಸೃಷ್ಟಿ ಮಾಡ್ತೀರಿ. ಇದಕ್ಕೇನು ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ನಮ್ಮ ನಾಯಕರು ಇದ್ದಾರೆ, ಅದು ಏನು ಕ್ಯಾಶುವಲ್. ಈಗ ತಮ್ಮ ಸಂಸದರ ನಿವಾಸದಲ್ಲಿ ಔತಣ ಕೂಟ ಕರೆದಿದ್ದು ಪ್ರತಿ ಸರಿ ಹೋಗ್ತಾರೆ, ಇದೇನು ಹೊಸದಲ್ಲ. ಈಗ ನಿನ್ನೆ ಈಗ ರಾಜಣ್ಣರ ಮನೆಗೆ ಊಟ ಇತ್ತು ನಿನ್ನೆ ತುಮಕೂರಾಗ ಸಾಹೇಬರದು. ಏನೋ ಒಂದು ಅನಿವಾರ್ಯ ಕಾರಣದಿಂದ ಇದಾಗಿದೆ. ಅದಕ್ಕೇನು ಹೊಸ ಅರ್ಥ ಕಲ್ಪಿಸೋದು ಭಾಗಿಯಾಗ್ತಾರೆ ಅದೆಲ್ಲ ಹೇಳ್ತೀನಿ ಮುಂದೆ ನಡಿ.